ನಾನು ಯಾವ ತಪ್ಪು ಮಾಡಿದನೋ ಏತಕ್ಕಾಗಿ ಕಣ್ಣೀರನ್ನು ಸುರಿಸುತ್ತೇವೆ ಮಾತೆಯಿಂದ ಕೇಳಿದೆಯಾ? ಹೌದು ಮಾತೆ. ನಾನು ಯಾವ ತಪ್ಪು ಮಾಡಿದನೆಂದು ನನ್ನನ್ನು ಕೇಳುವುದಕ್ಕಿಂತ ನಿನ್ನ ಹೆತ್ತಪ್ಪನನ್ನು ಕೇಳು, ಆತನೇ ನಿನಗೆ ಉತ್ತರವನ್ನು ನೀಡು. ಆಹೋ ಪಿತನೇ, ಪ್ರಾಣಯ ಉತ್ತರದಂತೆ ನೀವು ಕೋಪವನ್ನು ತಾಳಿರುವ ಕಾರಣವೇನು? ನಿನಗೆ ಎದುರಾದ ಮರದಾರು ನಮ್ಮ ಮುಂದೆ ಹೇಳು. ಅವರ ಶಿರವನ್ನು ಎಲ್ಲ ಪರಿಶೀಲನೆ ತೆರೆದು ಜಡಿಗಿಳಿಸಿ ಬಿಡುತ್ತದೆ. ಅಲ್ಲಿಗೆ ಹಾಕಿದೆ. ಆಹೋ ಅಪ್ಪಯ್ಯರೇ, ನನ್ನ ಆಜ್ಞೆಯನ್ನು ಪಾಲಿಸಬೇಕಾದರೆ ದೃಢ ಮನಸ್ಸಿರಬೇಕು. ಗಂಡನಿಯ ಗಂಡಗಲಿ ಈ ಪರಶುರಾಮನ ದೃಢಬಲದಲ್ಲಿ ನಿನಗೆ ಅನುಮಾನವೇನು ಅಪ್ಪಯ್ಯನೇ? ಗಂಡನೆಯ ಗಂಡುಗಲಿ ರಾಮ ಅಪ್ಪಯ್ಯನೇ, ಹಾಗಾದರೆ ಪ್ರತಿಜ್ಞೆಯನ್ನು ಮಾಡುವೆಯ? ಪಿತನಾಜ್ಞೆಯನ್ನು ಮೀರುವುದಿಲ್ಲವೆಂದು 33 ಕೋಟಿ ದೇವತೆಗಳ ಸಾಕ್ಷಿ, ಸೂರ್ಯ ಚಂದ್ರರ ಸಾಕ್ಷಿ, ಅಷ್ಟ ದಿಕ್ಪಾಲಕರ ಸಾಕ್ಷಿ, ಎಂದಿಗೆ ಪರಶುವನ್ನು ಕಟ್ಟಿ ಕಳಿಸಿರುವ ಆ ಪರಮಾತ್ಮನ ಸಾಕ್ಷಿಯಾಗಿ ನಿನ್ನ ಆಜ್ಞೆಯನ್ನು ನಡೆಸಿಕೊಡುವೆಂದು ಪ್ರತಿಜ್ಞೆ ಮಾಡಿರುವ ತಂದೆ ಇವರು ಎಲ್ಲ ಮುಂದೆ. ಆಹೋ ಜನ ರಾಮ ಅಪ್ಪಯ್ಯರೇ, ಹಾಗಾದರೆ ಹರಗಲು ಬಿಡು ನಿನ್ನ ತಾಯಿ ಲಕ್ಷಣ. ಏಕೆ ರಾಮ ಮೌನವಾದೆ? ಅಯ್ಯೋ ಶಿವ ಶಿವ ಕೈಲಾಸವಾಸ ಈಶ ಮಹೇಶ, ನಾನೆಂಥ ಅಗ್ನಿ ಪರೀಕ್ಷೆ ಮಾಡಿದನೋ ಏನೋ. ದೇವಾ ಪರಮೇಶ್ವರ, ನಾನೆಂತ ಪ್ರತಿಕ್ರಿಯೆ ಮಾಡಿದೆನೋ ಏನೋ. ದೇವಾ ಪರಮೇಶ್ವರ, ನಿನ್ನ ಪೊರಸೆಯನ್ನ ಕರಕ್ಕೆ ಒಪ್ಪಿಸುವ ಮೊದಲು ಬಲಿಯಾಗಿ ನಿನ್ನ ತಾಯಿಯ ಶಿರವನ್ನು ತೆಗೆಯುವ ಸಮಯ ಬರುವುದೆಂದು ಮುಂದಿನ ವಿಚಾರ ತಿಳಿಸದೆ ಮೌನವಾದೆಯ ತಾಯಿ ಭೂದೇವಿ? ಪೋಡದ ತಾಯಿಯ ಸಿರೆ